ನಮಸ್ಕಾರ. ಇವತ್ತು ನಾವೆಲ್ಲರೂ ಅನುಭವಿಸಿರೋ ಒಂದು ಸಾಮಾನ್ಯ ಕಿರಿಕಿರಿಯ ಬಗ್ಗೆ ಮಾತಾಡೋಣ. ಒಂದು ಪಠ್ಯಪುಸ್ತಕದ ಇಡೀ ಅಧ್ಯಾಯ ಓದಿ ಮುಗಿಸಿರ್ತೀವಿ, 1 ಗಂಟೆ ಕಳೆದಿರುತ್ತೆ. ಆದರೆ ಕೊನೆಗೆ ನಾನೇನು ಓದಿದೆ ಅಂತ ಯೋಚಿಸಿದ್ರೆ ತಲೆ ಪೂರಾ ಖಾಲಿ. ನನಗಂತೂ ಇದು ಕಾಲೇಜಿನಲ್ಲಿ ಸದಾ ಆಗ್ತಿತ್ತು. ಬಹುಶಃ ಇದು ನೆನಪಿನ ಶಕ್ತಿಯ ಸಮಸ್ಯೆ ಅನ್ಕೊಂಡಿದ್ದೆ, ಇಲ್ಲಾಂದ್ರೆ ಏಕಾಗ್ರತೆ ಸರಿ ಇಲ್ವೇನೋ ಅಂತ. ಆದರೆ ಇವತ್ತು ನಾವು ಚರ್ಚಿಸ್ತಿರುವ ಮೂಲ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಸಕ್ರಿಯ ಓದು ಕುರಿತಾದ ಲೇಖನ ಒಂದು ವಿಚಿತ್ರವಾದ ಮಾತನ್ನು ಹೇಳುತ್ತೆ. ಸಮಸ್ಯೆ ನಮ್ಮ ಮೆದುಳಿನಲ್ಲ, ನಾವು ಪಠ್ಯಪುಸ್ತಕಗಳನ್ನು ಓದೋಕೆ ಬಳಸೋ ವಿಧಾನದಲ್ಲೇ ಇದೆಯಂತೆ. ಇದು ನನಗೆ ಬಹಳ ಕುತೂಹಲ ಮೂಡಿಸಿದೆ. ಹಾಗಾದರೆ ಸರಿಯಾದ ವಿಧಾನ ಯಾವುದು? ಇದನ್ನೇ ಇಂದು ಆಳವಾಗಿ ನೋಡೋಣ. ಹಾಗಾದರೆ ಮೊದಲ ಹೆಜ್ಜೆಯಲ್ಲೇ ಮೂಲದಲ್ಲಿ ಒಂದು ಬಲವಾದ ಎಚ್ಚರಿಕೆ ಇದೆ. ಪಠ್ಯಪುಸ್ತಕವನ್ನು ಕಾದಂಬರಿಯಂತೆ ಓದಬೇಡಿ. ಇದು ಕೇಳೋಕೆ ಸರಳವಾಗಿದೆ, ಆದರೆ ನಮ್ಮಲ್ಲಿ ಹೆಚ್ಚಿನವರು ಇದೇ ತಪ್ಪನ್ನ ಮಾಡ್ತೀವಿ ಅಲ್ವಾ? ಹೌದು, ಖಂಡಿತ. ಇದು ನಾವು ಅರಿವಿಲ್ಲದೆ ಮಾಡುವ ಅತಿದೊಡ್ಡ ತಪ್ಪು. ನೋಡಿ, ಕಾದಂಬರಿಯ ಉದ್ದೇಶವೇ ಬೇರೆ, ಪಠ್ಯಪುಸ್ತಕದ ಉದ್ದೇಶನೇ ಬೇರೆ. ಕಾದಂಬರಿಯಲ್ಲಿ ಒಂದು ಕಥೆ ಇದೆ, ಒಂದು ಹರಿವಿದೆ. ಮೊದಲ ಪುಟದಿಂದ ಕೊನೆ ಪುಟದವರೆಗೆ ಅದು ನಮ್ಮನ್ನ ಒಂದು ಪ್ರಯಾಣಕ್ಕೆ ಕರ್ಕೊಂಡು ಹೋಗುತ್ತೆ. ನಮ್ಮ ಮೆದುಳು ಸುಮ್ಮನೆ ಆ ಕಥೆಯ ದಾರಿಯನ್ನ ಹಿಡ್ಕೊಂಡು ಸಾಗುತ್ತೆ. ನಿಖರವಾಗಿ. ನಾನು ನನ್ನ ಇತಿಹಾಸದ ಪುಸ್ತಕವನ್ನ ಒಂದು ಥ್ರಿಲ್ಲರ್ ಕಾದಂಬರಿಯಂತೆ ಓದೋಕೆ ಪ್ರಯತ್ನ ಮಾಡ್ತಿದ್ದೆ. ಯುದ್ಧಗಳು, ರಾಜಮನೆತನಗಳು ಎಲ್ಲವೂ ಒಂದು ಕಥೆಯಂತೆ ನೆನಪಲ್ಲಿ ಉಳಿದುಬಿಡಬಹುದು ಅನ್ಕೊಂಡಿದೆ. ಆದರೆ ಅದು ಯಾವತ್ತೂ ವರ್ಕ್ ಆಗಲಿಲ್ಲ. ಆಗಲ್ಲ. ಯಾಕಂದ್ರೆ ಪಠ್ಯಪುಸ್ತಕ ಒಂದು ಕಥೆಯಲ್ಲ. ಅದೊಂದು, ಹೇಳೋದು, ಟೂಲ್ ಬಾಕ್ಸ್ ಮಾದ್ರಿ. ಅಂದ್ರೆ ಸಲಕರಣೆಗಳ ಪೆಟ್ಟಿಗೆ. ಪ್ರತಿ ಅಧ್ಯಾಯ, ಪ್ರತಿ ಪರಿಕಲ್ಪನೆ ಅಂದ್ರೆ ಕಾನ್ಸೆಪ್ಟ್ ಅದೊಂದು ನಿರ್ದಿಷ್ಟ ಕೆಲಸಕ್ಕಾಗಿ ಮಾಡಿದ ಒಂದು ಸಾಧನ. ಓ. ನ್ಯೂಟನ್ನ ಚಲನೆಯ ನಿಯಮಗಳು ಒಂದು ಸಾಧನ, ಅರ್ಥಶಾಸ್ತ್ರದಲ್ಲಿನ ಬೇಡಿಕೆ ಪೂರೈಕೆ ತತ್ವ ಇನ್ನೊಂದು ಸಾಧನ. ನೀವು ಇಡೀ ಟೂಲ್ ಬಾಕ್ಸ್ ಅನ್ನು ಒಂದೇ ಸಾರಿ ತೆರೆದು ನೋಡಿದ ಹಾಗೆ ಆಗತ್ತೆ. ಕತೆ ಕೇಳಿದಾಗ ಆಗಲ್ಲ. ಹೌದು. ಒಂದರ ನಂತರ ಒಂದರಂತೆ ಪುಟಗಳನ್ನ ತಿರುಗಿಸ್ತಾ ಹೋದ್ರೆ ಮೆದುಳಿಗೆ ಯಾವ ಸಾಧನ ಎತ್ಕೋಬೇಕು, ಅದನ್ನ ಎಲ್ ಬಳಸ್ಬೇಕು ಅನ್ನೋ ಗೊಂದಲ ಶುರುವಾಗತ್ತೆ. ಅದೇ ಗೊಂದಲ ಶುರುವಾಗತ್ತೆ. ಆ ಟೂಲ್ ಬಾಕ್ಸ್ ಅನ್ನೋ ಹೋಲಿಕೆ ಬಹಳ ಚೆನ್ನಾಗಿದೆ. ಹಾಗಾದ್ರೆ ನಾವು ಕಥೆ ಕೇಳೋರಲ್ಲ, ಬದಲಿಗೆ ಆ ಸಾಧನಗಳನ್ನ ಬಳಸೋ ಕೆಲಸಗಾರರಾಗಬೇಕು. ಮೂಲದಲ್ಲಿ ಹೇಳೋ ಹಾಗೆ ನಾವು ಸಮಸ್ಯೆ ಪರಿಹಾರಕರಾಗಬೇಕು. ಆದರೆ ಓದುವಾಗ ಈ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋದು ಹೇಗೆ? ಅದಕ್ಕೆ ಮೊದಲ ಹೆಜ್ಜೆ ನಮ್ಮ ಪ್ರಶ್ನೆಯನ್ನೇ ಬದಲಾಯಿಸೋದು. ಮುಂದಿನ ಪುಟದಲ್ಲಿ ಏನಿದೆ ಅಂತ ಕೇಳೋ ಬದಲು, ಈ ಪರಿಕಲ್ಪನೆ ಇಲ್ಲಿ ಯಾಕಿದೆ, ಇದು ಯಾವ ಸಮಸ್ಯೆಯನ್ನ ಪರಿಹರಿಸುತ್ತೆ ಅಂತ ಕೇಳ್ಕೋಬೇಕು. ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ಒಂದು ಪ್ರಶ್ನೆಗೆ ಉತ್ತರವಾಗಿರುತ್ತೆ. ಆ ಪ್ರಶ್ನೆಯನ್ನ ನಾವು ಕಂಡುಹಿಡಿಬೇಕು. ಸರಿ, ಇದು ಥಿಯರಿ ಮಟ್ಟಿಗೆ ಚೆನ್ನಾಗಿ ಕೇಳಿಸ್ತಿದೆ. ಆದ್ರೆ ನಿಜವಾಗಿ ಓದೋಕ್ ಕೂತಾಗ ಇದನ್ನ ಹೇಗೆ ಕಾರ್ಯರೂಪಕ್ಕೆ ತರೋದು? ಅದಕ್ಕೆ ಮೂಲದಲ್ಲಿ ಒಂದು ಸರಳವಾದ ಆದರೆ ಅತ್ಯಂತ ಪರಿಣಾಮಕಾರಿಯಾದ ತಂತ್ರವನ್ನ ಸೂಚಿಸಲಾಗಿದೆ. ಅದೇನಂದ್ರೆ ಪ್ರಶ್ನೆ ಮೊದಲು ವಿಧಾನ, ಅಂದ್ರೆ ಕ್ವೆಶ್ಚನ್ ಫಸ್ಟ್ ಅಪ್ರೋಚ್. ಅಂದ್ರೆ ಒಂದು ಅಧ್ಯಾಯವನ್ನು ಓದೋಕೆ ಶುರು ಮಾಡೋ ಮುಂಚೆ ಅದರಲ್ಲಿರೋ ಎಲ್ಲ ಉಪಶೀರ್ಷಿಕೆಗಳನ್ನ ಅಂದ್ರೆ ಸಬ್ ಹೆಡಿಂಗ್ಸ್ ನೋಡಿ ಅವುಗಳನ್ನೇ ಪ್ರಶ್ನೆಗಳಾಗಿ ಪರಿವರ್ತಿಸ್ಕೋಬೇಕು. ಓಹೋ, ಇದು ಕುತೂಹಲಕಾರಿಯಾಗಿದೆ. ಒಂದು ಉದಾಹರಣೆ ಕೊಡಿ. ಖಂಡಿತ. ಈಗ ಅರ್ಥಶಾಸ್ತ್ರದ ಪುಸ್ತಕದಲ್ಲಿ ಬೆಲೆ ಸ್ಥಿತಿಸ್ಥಾಪಕತ್ವದ ಪರಿಕಲ್ಪನೆ ಅಂತ ಒಂದು ಸಬ್ ಹೆಡ್ಡಿಂಗ್ ಇದೆ ಅಂದ್ಕೊಳ್ಳಿ. ಅದನ್ನ ಸುಮ್ಮನೆ ಓದೋ ಬದಲು ನಿಮ್ಮ ನೋಟ್ಬುಕ್ನಲ್ಲಿ ಬೆಲೆ ಸ್ಥಿತಿಸ್ಥಾಪಕತ್ವ ಅಂದ್ರೇನು ಮತ್ತು ಒಬ್ಬ ವ್ಯಾಪಾರಿಗೆ ಇದರಿಂದ ಏನು ಪ್ರಯೋಜನ ಅಂತ ಪ್ರಶ್ನೆ ಬರ್ಕೋಬೇಕು. ಈಗ ನೀವು ಆ ವಿಭಾಗವನ್ನ ಓದುವಾಗ ನಿಮ್ಮ ಮೆದುಳು ನಿಷ್ಕ್ರಿಯವಾಗಿ ಅಕ್ಷರಗಳನ್ನ ಗ್ರಹಿಸಲ್ಲ. ಬದಲಿಗೆ ಅದು ಆ ಪ್ರಶ್ನೆಗೆ ಉತ್ತರ ಹುಡುಕೋ ಒಂದು ಮಿಷನ್ ಮೇಲಿರುತ್ತೆ. ಇದು ಅದ್ಭುತವಾಗಿದೆ. ಆಗ ಓದುವುದು ಒಂದು ಬೇಟೆಯಂತೆ ಆಗತ್ತೆ. ನನ್ನ ಮೆದುಳು ಉತ್ತರವನ್ನು ಹುಡುಕ್ತಾ ಇರುತ್ತೆ. ಇದು ಕೇವಲ ಒಂದು ಚಿಕ್ಕ ಬದಲಾವಣೆ ಆದರೂ ಇಡೀ ಓದೋ ಅನುಭವವನ್ನ ಬದಲಾಯಿಸ್ಬೋದು. ಹಾಗಾದ್ರೆ ಈ ಸಮಸ್ಯೆ ಪರಿಹಾರದ ದೃಷ್ಟಿಕೋನವನ್ನ ಮತ್ತೊಂದು ಉದಾಹರಣೆಯೊಂದಿಗೆ ಸ್ವಲ್ಪ ಆಳವಾಗಿ ನೋಡೋಣವಾ? ಖಂಡಿತ. ಅದೇ ಅರ್ಥಶಾಸ್ತ್ರದ ಬೆಲೆ ಸ್ಥಿತಿಸ್ಥಾಪಕತ್ವದ ಉದಾಹರಣೆಯನ್ನೇ ತಗೊಳ್ಳೋಣ. ಹೆಚ್ಚಿನ ವಿದ್ಯಾರ್ಥಿಗಳು ಅದನ್ನ a²+b² = c² ಸೂತ್ರದ ಹಾಗೆ ಕಂಠಪಾಠ ಮಾಡೋಕೆ ಪ್ರಯತ್ನಿಸ್ತಾರೆ. ಅದು ನಿಷ್ಕ್ರಿಯ ಓದು. ಹೌದು, ಅದೊಂದು ಜಟಿಲವಾದ ಸೂತ್ರ, ಕೆಲವು ಗ್ರಾಫ್ಗಳು ಅಷ್ಟೇ. ಆದ್ರೆ ಒಬ್ಬ ಸಮಸ್ಯೆ ಪರಿಹಾರಕನ ದೃಷ್ಟಿಯಿಂದ ನೋಡಿ. ನೀವು ಒಂದು ಕಾಫಿ ಶಾಪ್ ನಡೆಸ್ತಿದ್ದೀರಿ ಅನ್ಕೊಳ್ಳಿ. ನಿಮ್ಮ ಮುಂದಿರೋ ದೊಡ್ಡ ಸಮಸ್ಯೆ ಏನು? ನಾನು ಕಾಫಿಯ ಬೆಲೆಯನ್ನ 10 ರೂಪಾಯಿ ಹೆಚ್ಚಿಸಿದ್ರೆ ನನ್ನ ಆದಾಯ ಹೆಚ್ಚಾಗುತ್ತಾ
ಅಥವಾ ಗ್ರಾಹಕರು ಬರೋದನ್ನೇ ನಿಲ್ಲಿಸಿಬಿಡ್ತಾರಾ? ಹೌದು, ಇದು ನಿಜವಾದ ಪ್ರಾಯೋಗಿಕ ಸಮಸ್ಯೆ. ಈ ಸಮಸ್ಯೆಗೆ ಉತ್ತರ ಕೊಡುವ ಸಾಧನವೇ ಬೆಲೆ ಸ್ಥಿತಿಸ್ಥಾಪಕತ್ವ. ಆ ಪರಿಕಲ್ಪನೆಯನ್ನ ಈ ದೃಷ್ಟಿಯಿಂದ ಓದಿದಾಗ ಅದು ಕೇವಲ ಅಕ್ಷರಗಳಾಗಿ ಉಳಿಯಲ್ಲ, ಅದು ನಿಮ್ಮ ವ್ಯಾಪಾರದ ನಿರ್ಧಾರ ತಗೊಳ್ಳೋಕೆ ಸಹಾಯ ಮಾಡೋ ಒಂದು ಟೂಲ್ ಆಗತ್ತೆ. ಈಗ ಸಂಪೂರ್ಣ ಚಿತ್ರಣವೇ ಬದಲಾಯಿತು. ಪಠ್ಯಪುಸ್ತಕ ನನಗೊಂದು ವ್ಯಾಖ್ಯಾನವನ್ನು ಕೊಡ್ತಿಲ್ಲ, ಬದಲಿಗೆ ನನ್ನ ಕಾಫಿ ಶಾಪ್ನ ಸಮಸ್ಯೆಯನ್ನ ಬಗೆಹರಿಸೋಕೆ ಒಂದು ಉಪಕರಣವನ್ನು ಕೊಡ್ತಿದೆ. ಆಗ ನಾನು ಓದುವಾಗ, ಹಾಗಾದ್ರೆ ನನ್ನ ಕಾಫಿನ ಸ್ಥಿತಿಸ್ಥಾಪಕತ್ವ ಇಲಾಸ್ಟಿಕ್ ಆಗಿದ್ರೆ ನಾನು ಬೆಲೆ ಏರಿಸಬಾರ್ದು ಅಂತ ಯೋಚಿಸೋಕ್ ಶುರು ಮಾಡ್ತೀನಿ. ನಿಖರವಾಗಿ ಅದೇ ಸಕ್ರಿಯ ಓದು. ನೀವು ಜ್ಞಾನವನ್ನ ನಿಮ್ಮ ಸನ್ನಿವೇಶಕ್ಕೆ ಅನ್ವಯಿಸ್ತಿದ್ದೀರಿ. ಆಗ ಅದು ಮೆದುಳಲ್ಲಿ ಗಟ್ಟಿಯಾಗುಳಿಯತ್ತೆ. ಕೇವಲ ವ್ಯಾಖ್ಯಾನವನ್ನ ಹೈಲೈಟ್ ಮಾಡೋದು ನಿಷ್ಕ್ರಿಯ ಓದು. ಆದ್ರೆ ನಿಮ್ಮ ಕಾಫಿ ಶಾಪ್ ಬಗ್ಗೆ ಯೋಚಿಸೋದು ಸಕ್ರಿಯ ಓದು. ಒಂದು ನಿಮಿಷ, ನೀವು ಹೈಲೈಟ್ ಮಾಡೋ ಬಗ್ಗೆ ಹೇಳಿದ್ರಿ. ಇದು ನನಗೆ ತುಂಬಾ ಪರಿಚಿತ. ನನ್ನ ಸ್ನೇಹಿತನೊಬ್ಬನ ಪುಸ್ತಕಗಳು ಪರೀಕ್ಷೆ ಮುಗಿಯೋ ಹೊತ್ತಿಗೆ ಪಠ್ಯಕ್ಕಿಂತ ಹೆಚ್ಚಾಗಿ ಹಳದಿ ಬಣ್ಣದಲ್ಲೇ ಇರ್ತಿದ್ವು. ಆದರೆ ಅವನ ಅಂಕಗಳಲ್ಲಿ ಅದು ಕಾಣ್ತಿರ್ಲಿಲ್ಲ. ಹಾಗಾದ್ರೆ ಹೈಲೈಟ್ ಮಾಡೋದು ನಿಷ್ಪ್ರಯೋಜಕವಾ? ನಿಷ್ಪ್ರಯೋಜಕ ಅಂತಲ್ಲ, ಆದ್ರೆ ಅದನ್ನ ಹೆಚ್ಚಾಗಿ ನಿಷ್ಕ್ರಿಯವಾಗಿ ಬಳಸ್ತಾರೆ. ಪುಸ್ತಕದ ಬಹುತೇಕ ಭಾಗವನ್ನ ಹೈಲೈಟ್ ಮಾಡೋದು ಮೆದುಳಿಗೆ ಇದೆಲ್ಲವೂ ಮುಖ್ಯ ಅನ್ನೋ ಸುಳ್ಳು ಸಂಕೇತ ಕೊಡುತ್ತೆ. ಕೊನೆಗೆ ಯಾವುದೂ ಮುಖ್ಯವಲ್ಲದ ಹಾಗೆ ಆಗ್ಬಿಡುತ್ತೆ. ಸರಿ. ಸಕ್ರಿಯ ಹೈಲೈಟಿಂಗ್ ಅಂದ್ರೆ ಇಡೀ ಪ್ಯಾರಾಗ್ರಾಫ್ ಓದಿ ಮುಗಿಸಿ ಇದ್ರಲ್ಲಿದ್ದ ಅತಿ ಮುಖ್ಯವಾದ ಒಂದು ವಾಕ್ಯ ಯಾವುದು ಅಂತ ನಿಮಗೆ ನೀವೇ ಕೇಳ್ಕೊಂಡು ಕೇವಲ ಆ ವಾಕ್ಯವನ್ನ ಮಾತ್ರ ಗುರ್ತು ಮಾಡೋದು. ಅದು ಒಂದು ಆಯ್ಕೆಯ ಪ್ರಕ್ರಿಯೆ, ಸುಮ್ನೆ ಬಣ್ಣ ಬಳಿಯೋದಲ್ಲ. ಸರಿ, ಇದು ಅರ್ಥವಾಯಿತು. ಪ್ರಶ್ನೆಗಳನ್ನ ಕೇಳ್ಕೊಂಡು ಓದೋದು, ಪರಿಕಲ್ಪನೆಗಳನ್ನ ನಿಜ ಜೀವನದ ಸಮಸ್ಯೆಗಳಿಗೆ ಜೋಡಿಸೋದು, ಇವೆಲ್ಲ ಸರಿ. ಆದರೆ ನನಗೊಂದು ವಿಷಯ ನಿಜವಾಗ್ಲೂ ಅರ್ಥ ಆಗಿದೆಯಾ ಇಲ್ವಾ ಅಂತ ನಾನೇ ಖಚಿತಪಡಿಸ್ಕೊಳ್ಳೋದು ಹೇಗೆ? ಕೆಲವೊಮ್ಮೆ ಎಲ್ಲವೂ ಅರ್ಥ ಆದ ಹಾಗೆ ಒಂದು ಭ್ರಮೆ ಇರುತ್ತೆ. ಅತ್ಯುತ್ತಮ ಪ್ರಶ್ನೆ. ಇದಕ್ಕೆ ಮೂಲದಲ್ಲಿ ಒಂದು ಸುಂದರವಾದ ಪರಿಹಾರವಿದೆ. ಡಾಕ್ಟರ್ ಪ್ರಕಾಶ್ ಇದನ್ನ ಖಾಲಿ ಕುರ್ಚಿಗೆ ಪಾಠ ಮಾಡುವುದು ಅಂತ ಕರೀತಾರೆ. ಒಂದು ಪರಿಕಲ್ಪನೆಯನ್ನ ಓದಿ ಮುಗಿಸಿದ ಮೇಲೆ ಪುಸ್ತಕವನ್ನ ಮುಚ್ಚಿಟ್ಟು ನಿಮ್ಮುಂದೆ ಯಾರೋ ಕೂತಿದ್ದಾರೆ ಅಂತ ಭಾವಿಸ್ಕೊಂಡು ಅವರಿಗೆ ಆ ವಿಷಯವನ್ನ ಸರಳವಾದ ಭಾಷೆಯಲ್ಲಿ ವಿವರಿಸೋಕೆ ಪ್ರಯತ್ನ ಮಾಡಿ. ಅಂದ್ರೆ ಫೈನ್ಮನ್ ಟೆಕ್ನಿಕ್ನ ಒಂದು ಸರಳ ರೂಪದ ಹಾಗೆ? ಹೌದು, ಅದೇ. ವಿವರಿಸುವಾಗ ನೀವೆಲ್ಲಾದ್ರೂ ತಡವರಿಸಿದ್ರೆ, ಅದು ನಿಮ್ಗೆ ಗೊತ್ತಲ್ಲ ಆ ವಸ್ತು ಎಂಬಂಥ ಪದಗಳನ್ನ ಬಳಸಿದ್ರೆ ಅಥವಾ ಪುಸ್ತಕದ ಜಾರ್ಗನನ್ನೇ ಮತ್ತೆ ಹೇಳಿದ್ರೆ ನಿಮಗೆ ಆ ವಿಷಯ ಇನ್ನೂ ಪೂರ್ತಿಯಾಗಿ ಅರ್ಥ ಆಗಿಲ್ಲ ಅಂತ ಅರ್ಥ. ಎಲ್ಲಿ ನೀವು ತಡವರಿಸ್ತಿರೋ ಅದೇ ನಿಮ್ಮ ಜ್ಞಾನದ ಕೊರತೆ. ಆಗ ಮತ್ತೆ ಪುಸ್ತಕ ತೆಗೆದು ಆ ಭಾಗವನ್ನ ಓದ್ಬೇಕು. ಇದು ನಿಮ್ಮನ್ನು ನೀವೇ ಪರೀಕ್ಷಿಸ್ಕೊಳ್ಳೋದ ಅತ್ಯಂತ ಪ್ರಾಮಾಣಿಕವಾದ ವಿಧಾನ. ಇದು ನಿಜಕ್ಕೂ ಸವಾಲಿನದ್ದು, ಯಾಕಂದ್ರೆ ಇದು ನಮ್ಮ ಅಹಂಕಾರಕ್ಕೆ ಪೆಟ್ಟು ಕೊಡುತ್ತೆ. ಎಲ್ಲವೂ ಅರ್ಥ ಆಗಿದೆ ಅನ್ಕೊಂಡಿರ್ತೀವಿ, ಆದರೆ ವಿವರಿಸೋಕ್ ಹೋದಾಗ ನಮ್ಮ ತಿಳುವಳಿಕೆಯಲ್ಲಿನ ಹೋಟೆಗಳು ಗೊತ್ತಾಗತ್ತೆ. ಹಾಗಾದ್ರೆ ಸಕ್ರಿಯ ಓದುವುದು ಕೇವಲ ಮಾಹಿತಿಯನ್ನ ಒಳಗೆ ತಗೊಳ್ಳೋದಲ್ಲ, ಅದನ್ನ ಹೊರಹಾಕೋದು ಹೌದು. ಖಂಡಿತ. ಕಲಿಕೆಯ ಪ್ರಕ್ರಿಯೆ ಅಲ್ಲಿಯೇ ಪೂರ್ಣಗೊಳ್ಳೋದು. ಓದುವುದು, ಪ್ರಶ್ನಿಸುವುದು, ಜೋಡಿಸುವುದು ಮತ್ತು ಕೊನೆಗೆ ವಿವರಿಸುವುದು. ಈ 4 ಹಂತಗಳು ಸೇರಿದಾಗ ಮಾತ್ರ ಜ್ಞಾನ ನಮ್ಮದಾಗತ್ತೆ. ಇದೆಲ್ಲವೂ ಆಳವಾದ ಕಲಿಕೆಗೆ ಅದ್ಭುತವಾಗಿದೆ. ಆದರೆ ವಾಸ್ತವಕ್ಕೆ ಬರೋಣ. ಹೆಚ್ಚಿನ ವಿದ್ಯಾರ್ಥಿಗಳ ತಕ್ಷಣದ ಗುರಿ ಪರೀಕ್ಷೆಯಲ್ಲಿ ಪಾಸಾಗೋದು. ಈ ಸಮಸ್ಯೆ ಪರಿಹಾರಕ ವಿಧಾನವು ಪರೀಕ್ಷೆಯ ಅಂಕಗಳಿಗೆ ಹೇಗೆ ಸಹಾಯ ಮಾಡುತ್ತೆ? ಇದು ಹೆಚ್ಚು ಸಮಯ ತಗೊಳ್ಳೋ ವಿಧಾನದ ಹಾಗೆ ಕಾಣಿಸ್ತಿದೆಯಲ್ಲ? ಇದು ಮೇಲ್ನೋಟಕ್ಕೆ ಹೆಚ್ಚು ಸಮಯ ತಗೊಳ್ಳೋ ಹಾಗೆ ಕಂಡ್ರೂ ದೀರ್ಘಾವಧಿಯಲ್ಲಿ ಇದು ನಿಮ್ಮ ಸಮಯವನ್ನ ಉಳಿಸುತ್ತೆ. ಯಾಕಂದ್ರೆ ನೀವು ನಿಷ್ಕ್ರಿಯವಾಗಿ 10 ಬಾರಿ ಓದೋದಕ್ಕಿಂತ ಸಕ್ರಿಯವಾಗಿ ಒಂದೇ ಬಾರಿ ಓದುವುದು ಹೆಚ್ಚು ಪರಿಣಾಮಕಾರಿ. ಪರೀಕ್ಷೆಯ ವಿಷಯಕ್ಕೆ ಬಂದ್ರೆ ಮೂಲದಲ್ಲಿ ಒಂದು ಬಹಳ ನೇರವಾದ ಮಾತಿದೆ. ಪರೀಕ್ಷೆಗಳು ನೀವು ಎಷ್ಟು ಗಂಟೆ ಓದಿದ್ದೀರಿ ಅಂತ ಕೇಳಲ್ಲ. ಅವು ನೀವು ಸರಿಯಾದ ಉತ್ತರವನ್ನು ನೀಡಬಲ್ಲಿರಾ ಅಂತ ಮಾತ್ರ ಕೇಳ್ತವೆ. ಅದು ಕಠೋರವಾಗಿ ಕೇಳಿಸಿದ್ರೂ ಸತ್ಯವಾದ ಮಾತು. ಹೌದು. ನಮ್ಮ ಈ ಸಕ್ರಿಯ ಓದುವ ವಿಧಾನವು ನಿಖರವಾಗಿ ಇದಕ್ಕಾಗಿ ನಮ್ಮನ್ನ ಸಿದ್ಧಪಡಿಸುತ್ತೆ. ನಾವು ಉಪಶೀರ್ಷಿಕೆಗಳನ್ನ ಪ್ರಶ್ನೆಗಳಾಗಿ ಪರಿವರ್ತಿಸಿದಾಗ ಸಂಭಾವ್ಯ ಪರೀಕ್ಷಾ ಪ್ರಶ್ನೆಗಳನ್ನ ನಾವೇ ಊಹಿಸೋಕೆ ಕಲಿತೀವಿ. ಪರಿಕಲ್ಪನೆಗಳನ್ನ ಸಮಸ್ಯೆ ಪರಿಹಾರದ ದೃಷ್ಟಿಯಿಂದ ನೋಡಿದಾಗ ಅಪ್ಲಿಕೇಶನ್ ಆಧಾರಿತ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಸಿದ್ಧರಾಗ್ತೀವಿ. ಖಾಲಿ ಕುರ್ಚಿಗೆ ಪಾಠ ಮಾಡಿದಾಗ ಉತ್ತರಗಳನ್ನ ಸ್ಪಷ್ಟವಾಗಿ ಮತ್ತು ಸರಳವಾಗಿ ರೂಪಿಸೋ ಅಭ್ಯಾಸ ಆಗತ್ತೆ. ಹಾಗಾಗಿ ಇದು ಕೇವಲ ಕಲಿಕೆ ಅಲ್ಲ, ಪರೀಕ್ಷೆಗೆ ನೇರವಾದ ತರಬೇತಿ. ಹಾಗಾದ್ರೆ ನಾನು ಇಂದು 3 ಅಧ್ಯಾಯ ಮುಗಿಸಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ.
ಬದಲಿಗೆ ನಾನು ಇಂದು 10 ಸಂಭಾವ್ಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಿದ್ಧಪಡಿಸ್ಕೊಂಡಿದ್ದೀನಿ ಅಂತ ಯೋಚಿಸಬೇಕು. ನಮ್ಮ ಯೋಚನೆಯ ಮಾನದಂಡವೇ ಬದಲಾಗಬೇಕು. ಸಂಪೂರ್ಣವಾಗಿ. ಮೂಲದಲ್ಲಿನ ಆ ಟೂಲ್ ಬಾಕ್ಸ್ ಹೋಲಿಕೆಗೆ ಮತ್ತೆ ಬರೋದಾದ್ರೆ, ಲೇಖಕರು ಹೇಳ್ತಾರೆ, ಪಠ್ಯಪುಸ್ತಕವನ್ನು ಓದಲು ವಿನ್ಯಾಸಗೊಳಿಸಲಿಲ್ಲ, ಅದನ್ನು ಬಳಸಲು ವಿನ್ಯಾಸಗೊಳಿಸಲಾಗಿದೆ. ನಾವು ಅದನ್ನ ಜ್ಞಾನದ ಪವಿತ್ರ ಗ್ರಂಥ ಅಂತ ಪೂಜೆ ಮಾಡೋದನ್ನ ಬಿಟ್ಟು ಸಮಸ್ಯೆಗಳನ್ನ ಬಗೆಹರಿಸೋ ಸಾಧನಗಳ ಪೆಟ್ಟಿಗೆಯಂತೆ ಬಳಸೋಕೆ ಕಲಿಬೇಕು. ಅದ್ಭುತ. ಇಂದಿನ ಈ ಚರ್ಚೆಯ ಸಾರಾಂಶವನ್ನ ನೋಡೋದಾದ್ರೆ, ನಾವು ಪಠ್ಯಪುಸ್ತಕಗಳ ಬಗ್ಗೆ ನಮ್ಮ ದೃಷ್ಟಿಯನ್ನೇ ಬದಲಿಸಬೇಕು. ಕಥೆ ಕೇಳುವವನ ಸ್ಥಾನದಿಂದ ಸಮಸ್ಯೆ ಬಗೆಹರಿಸೋ ವೃತ್ತಿಪರನ ಸ್ಥಾನಕ್ಕೆ ನಾವು ಬದಲಾಗಬೇಕು. ಇದಕ್ಕೆ 3 ಪ್ರಮುಖ ಸಾಧನಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. 1. ಪ್ರಶ್ನೆ ಮೊದಲು ವಿಧಾನ ಬಳಸಿ ಓದೋದನ್ನ ಒಂದು ಬೇಟೆಯನ್ನಾಗಿಸೋದು. 2. ಪರಿಕಲ್ಪನೆಗಳನ್ನ ಕಾಫಿ ಶಾಪ್ನಂತಹ ನಿಜ ಜೀವನದ ಸಮಸ್ಯೆಗಳಿಗೆ ಜೋಡಿಸೋದು. ಮತ್ತು 3. ಖಾಲಿ ಕುರ್ಚಿಗೆ ಪಾಠ ಮಾಡೋ ಮೂಲಕ ನಮ್ಮ ತಿಳುವಳಿಕೆಯನ್ನ ನಾವೇ ಪರೀಕ್ಷಿಸಿಕೊಳ್ಳೋದು. ನಾನು ಎಷ್ಟು ಓದಿದೆ ಅನ್ನೋದಕ್ಕಿಂತ ನಾನು ಏನು ಕಲಿತೆ ಮತ್ತು ಅದನ್ನ ಹೇಗೆ ಬಳಸಬಲ್ಲೆ ಅನ್ನೋದೇ ಮುಖ್ಯ ಆಗುತ್ತೆ. ಯ ಪ್ರಕಾರ ಪಠ್ಯಪುಸ್ತಕದಲ್ಲಿರೋ ಪ್ರತಿಯೊಂದು ಪರಿಕಲ್ಪನೆಯೂ ಒಂದು ಸಾಧನ ಎಂದಾದ್ರೆ, ಯಾವುದೇ ಪಠ್ಯಪುಸ್ತಕದಲ್ಲಿ ಬರೆಯದ ಅತ್ಯಂತ ಪ್ರಮುಖ ಅಧ್ಯಾಯ ಯಾವುದು? ಬಹುಶಃ ಅದು ನಾವು ಕೇಳುವ ಪ್ರಶ್ನೆಗಳಿಂದ, ನಾವು ಮಾಡುವ ಸಂಪರ್ಕಗಳಿಂದ ಮತ್ತು ನಾವು ಕಂಡುಕೊಳ್ಳುವ ಪರಿಹಾರಗಳಿಂದ ನಾವೇ ಬರೆಯುವ ಅಧ್ಯಾಯವಾಗಿರ್ಬೋದು. ಆ ಅಧ್ಯಾಯವೇ ನಿಜವಾದ ಕಲಿಕೆ.